ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ತವರಲ್ಲೇ ದಲಿತ ಸಿಎಂ ಕೂಗು. ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತ ಒತ್ತಾಯ. ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಸಿಎಂ ಆಗಿದ್ದೀರಾ, ಈಗ ನೀವೇ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡಿ. ಪರಮೇಶ್ವರ್ ಅವರು ಮುಂದಿನ ಸಿಎಂ ಅಂತ ಘೋಷಿಸಿ. ಪರಮೇಶ್ವರ ಅಭಿಮಾನಿ ಸಂಘದ ಅಧ್ಯಕ್ಷ ಬೆಳಿಕೆರೆ ರಾಜು ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಈಗ ಆಲ್ರೆಡಿ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇದೆ. ನಮ್ಮ ಹೆಸರು ಹೇಳಿ, ಎಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದೀರಿ ನೀವು? ಸರ್, ನಾನು ಅಹಿಂದ ಮಾಡ್ತಾ ಇಲ್ಲ ಅಲ್ಲ ಸರ್. ಈಗ ಅವರು ಅಹಿಂದ ಮಾಡೋರಿಗೆ ನಾನೇನು ಟೀಕೆ ಮಾಡಕ್ ಹೋಗಲ್ಲ. ಅವರ ಹಕ್ಕು, ಅವ್ರು ಹೋರಾಟ ಮಾಡ್ಕೊಂಡು ಅಲ್ಲೆಲ್ಲ ಕೇಳಿ ಸರ್. ನನ್ನ ಸೇರಿಸಿ ಅಂತ ಅಲ್ಲ, ನಮ್ಮ ಲೀಡರ್ ಹೆಸರು ಹೇಳಿ ನಮ್ಮನ್ನು ಸೇರಿಸ್ಕೊಳ್ಳಿ. ಪರಮೇಶ್ ಅವ್ರಿಗೆ ಸಿಎಂ ಮಾಡ್ತೀನಿ ಅಂತ ಹೇಳಿ ಸರ್. ನೀವು ಪರಮೇಶ್ ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತ ನಮ್ಮ ಆಸೆ. ನೀವು ಹೋರಾಟ ಮಾಡಿ, ನಿಮ್ಗೆ ಆಗಿದ್ದೀರಲ್ಲ ನೀವೀಗ ಸೆಕೆಂಡ್ ಟರ್ಮ್ ಅವ್ರಿಗೂ ಕೊಡಿ. ಈಗ ಹೈಕಮಾಂಡ್ ಪರಮೇಶ್ ಅವ್ರಿಗೆ ಇವತ್ತು ಮಾಡ್ತಾರೆ, ಇವ್ರು ಹೇಳ್ಬೇಕು. ಇವ್ರು ಸುಮ್ಮನೆ ನಾಮಕೆ ವಸ್ತು ಕೇಳ್ತಾ ಇರೋದು. ಈಗ ಒಬ್ರು ಕಂಟಿನ್ಯೂಸ್ ಆಗಿ ನಾನು ಕಾಂಗ್ರೆಸ್ ಅಧ್ಯಕ್ಷ ನಾನೇ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇವರು ಇಲ್ಲ ನಾನೇ ಆಗ್ಬೇಕು, ಇನ್ನು 5 ವರ್ಷ, 2 ವರ್ಷ. ಹೋದ್ ಸಾರು 5 ವರ್ಷ ಹೇಳ್ತೀನಿ ಅಂದ್ರು, 5 ವರ್ಷ ಇರ್ತೀನಿ, ಆಮೇಲೆ ಇಲ್ಲ ಅಂದ್ರು. ಯಾವ ಖರ್ಗೆಗೂ ಅವ್ರಿಗೂ ದಲಿತ ಸಿಎಂ ಕೂಗಿ ಬಂದಾಗ ಆಮೇಲೆ ಅವರೇ ಕಂಟಿನ್ಯೂಷನ್ ಆದ್ರು. ಈಗಲೂ 2 ವರ್ಷ ಮಾಡಿ ಪರಮೇಶ್ ಅವ್ರದ್ದು ಹೋಗಿ ರಾಜಣ್ಣ ಮತ್ತೆ ಯಾರೋ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಮಾದೇವಪ್ಪ ಅವರು ಇವರೆಲ್ಲ ಹೋಗಿ ಎಲ್ಲ ಡಿಸ್ಕಸ್ ಆಯ್ತಲ್ಲ ಸ್ಟಾರ್ಟಿಂಗಲ್ಲಿ. ನಾವ್ಯಾಕೆ ಸರ್ ಪರಿಹಾರ? ಅಹಿಂದ ಪರಿಹಾರ ಅಂದ್ರೆ ನಮಗೆ ಮುಖ್ಯಮಂತ್ರಿ ಕೊಟ್ಟರೆ ನಾವು ಪರಿಹಾರ ಮಾಡಲ್ಲ, ಹೋಗಲ್ಲ. ಮುಖ್ಯಮಂತ್ರಿ ಕೊಡಿದ್ರೆ ನಾವು ಹೋರಾಡ್ತೀವಿ. ಮುಂದಿನ ಚುನಾವಣೆಯಲ್ಲ, ಪ್ರತಿ ಚುನಾವಣೆಯಲ್ಲೂ ನೀವು ದಲಿತರ ಹೆಸರು ಹೇಳ್ತೀರಿ, ಚುನಾವಣೆಯಲ್ಲೂ ಹೋಗ್ತೀರಿ, ಆಮೇಲೆ ದಲಿತರು ಓಟ್ ತಗೊಂಡು ದಲಿತರ ಅಡ್ರೆಸ್ ಇರಕ್ಕಿಲ್ಲ. ನಮ್ಮ ಹೆಸರು ಹೇಳಿ.